Very good morning, dear students. So let us start today's class. In the last class, we have discussed some of the basic definitions related to Unit 2, Chapter 3. So we have started Unit 2, Chapter 3, that is motion in a straight line. And we have already discussed, so let me go through as I have the slides with me here. So what and all we discussed, let me just glance it once. So what is mechanics? So there is a branch that is mechanics where we majorly study about the motion of the bodies. So that mechanics branch is divided into statics and dynamics. Then the dynamics again subdivided into kinematics and kinetics. So statics means it is the branch of physics where we study the objects which are at rest. And dynamics, so obviously it is the branch of physics which deals about the study of objects in motion under the action of forces. Kinematics, it is the branch of physics which deals with the study of objects in motion without considering the cause. ನಾವು ಕಾಸ್ ಅನ್ನ ಕನ್ಸಿಡರ್ ಮಾಡಲ್ಲ ಇಲ್ಲಿ ಕೈನಮ್ಯಾಟಿಕ್ಸ್ ಸ್ಟಡಿ ಮಾಡಬೇಕಾದ್ರೆ, ಬಟ್ ವಿಲ್ ಸ್ಟಡಿ ಅಬೌಟ್ ದಿ ಮೋಷನ್ ಆಫ್ ಬಾಡೀಸ್. ಕೈನೆಟಿಕ್ಸ್ ಅಲ್ಲಿ we will consider the cause for the motion of the body and we will study the motion of the bodies. And this is the important note. I think you have gone through it. So next we studied about acceleration, rate of change of velocity divided by the time is itself known as acceleration. What is uniform acceleration also we have studied. What is instantaneous acceleration? ಆ ಕ್ಷಣದಲ್ಲಿ ಮೆಜರ್ ಮಾಡೋದನ್ನ, ಆ ಕ್ಷಣದಲ್ಲಿ ಹೋಗಿ ಆಕ್ಸಿಲರೇಷನ್ ನ ಮೆಜರ್ ಮಾಡಿದ್ರೆ ಅದು ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಆಗುತ್ತೆ. ಕೆಲವು ನೋಟ್ ಕೂಡ ನಾನು ನಿಮಗೆ ಹೇಳಿದ್ದೆ. So now let us move to the next concept, that is velocity time graph. ಇದ್ರ ಮುಂಚೆ ಪೊಸಿಷನ್ ಟೈಮ್ ಗ್ರಾಫ್ ಅಂತ ಬರ್ತಿತ್ತು, ಬಟ್ ಅದನ್ನ ನಿಮ್ಮ ಪೋರ್ಷನ್ಸ್ ಇಂದ ತೆಗ್ದಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಪೋರ್ಷನ್ಸ್ ತೆಗ್ದಾಕೋ ಪ್ರೊಬಾಬಿಲಿಟೀಸ್ ಜಾಸ್ತಿ ಇದೆ ಮಕ್ಕಳೇ. So let us see what is velocity time graph here. Graph obtained by plotting velocity along y-axis and time along x-axis. ಒಂದು ಗ್ರಾಫ್ ಅಲ್ಲಿ ನಾವು y-axis ಅಲ್ಲಿ ವೆಲಾಸಿಟಿ ತಗೋತಾ ಇದೀವಿ. y-axis ಅಲ್ಲಿ we are taking velocity and x-axis ಅಲ್ಲಿ ಏನ್ ತಗೋತಾ ಇದೀವಿ, ಟೈಮ್ ನ ತಗೋತಾ ಇದೀವಿ. ಅದನ್ನ ತಗೊಂಡು ಪ್ಲಾಟ್ ಮಾಡ್ಬೇಕಾದ್ರೆ ಅದನ್ನ VT ಗ್ರಾಫ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಆಲ್ರೆಡಿ ಯೂಸರ್ಸ್ ಕೂಡ ಕೊಟ್ಬಿಟ್ಟಿದ್ದಾರೆ. ಸೊ ಲೆಟ್ ಮಿ ಹೈಲೈಟ್ ವೇಟ್ ಫಾರ್ ಅ ವೈಲ್ ಸ್ಟೂಡೆಂಟ್ಸ್. ಸೊ ಸ್ಲೋಪ್ ಅಂತ ಗೊತ್ತು ನಿಮಗೆ. ಒಂದು ಗ್ರಾಫಿಗೆ ನಾನು ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಅದನ್ನ ಸ್ಲೋಪ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಲ್ಲಾ ಕಡೆ ಸೇಮ್ ಬರುತ್ತೆ. ನೀವು ಒಂದು ಗ್ರಾಫ್ ಬಗ್ಗೆ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಲ್ಯಾಬ್ ಅಲ್ಲಿ ಸ್ಟಡಿ ಮಾಡಿದ ಗ್ರಾಫ್ ಹೇಗೆ ಬಿಡಿಸೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಸ್ಲೋಪ್ ಆಫ್ VT ಗ್ರಾಫ್ ಗಿವ್ಸ್ ಆಕ್ಸಿಲರೇಷನ್. ಬಟ್ ನೀವು 10th ಸ್ಟ್ಯಾಂಡರ್ಡ್ ಎಲ್ಲ ಕಲ್ತಿರ್ತೀರಿ, ಏನು ಗೊತ್ತಿಲ್ಲ ಅಂತ ಏನಿಲ್ಲ. ಸ್ಲೋಪ್ ನಮಗೆ ಇಲ್ಲಿ ಗ್ರಾಫ್ ಅಲ್ಲಿ ಸಿಗೋ ಸ್ಲೋಪ್ ನಮಗೆ ಏನ್ ಕೊಡುತ್ತೆ, VT ಗ್ರಾಫ್ ಅಲ್ಲಿ ಸಿಗೋ ಸ್ಲೋಪ್ ನಮಗೆ ಆಕ್ಸಿಲರೇಷನ್ ಕೊಡುತ್ತೆ. ಅದರಲ್ಲಿ ಇರೋ ನಮಗೆ ಏರಿಯಾ ಏನಿದೆ ಅದು ನಮಗೆ ಡಿಸ್ಪ್ಲೇಸ್ಮೆಂಟ್ ಕೊಡುತ್ತೆ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ದಟ್ ಇಸ್ ರೇಟ್ ಆಫ್ ಚೇಂಜ್ ಆಫ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಚೇಂಜ್ ಆಗುತ್ತೆ. ನಾವು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗ್ಬೇಕಾದ್ರೆ ನಮ್ದು ಪೊಸಿಷನ್ ಚೇಂಜ್ ಆಗಿರುತ್ತೆ. ಚೇಂಜ್ ಇನ್ ಪೊಸಿಷನ್ ಇಟ್ ಸೆಲ್ಫ್ ಇಸ್ ನೋನ್ ಆಸ್ ಡಿಸ್ಪ್ಲೇಸ್ಮೆಂಟ್. ಬಟ್ ಅಲ್ಲಿ ಡೈರೆಕ್ಷನ್ ನ ಕನ್ಸಿಡರ್ ಮಾಡ್ಕೋತೀವಿ ಬಿಕಾಸ್ ಡಿಸ್ಪ್ಲೇಸ್ಮೆಂಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಬಿಕಾಸ್ ಇಟ್ ಟೆಲ್ಸ್ ದಿ ಡೈರೆಕ್ಷನ್. ಸೊ ನಾವು ನೋಡೋಣ ಯಾವ್ಯಾವ ಕೈಂಡ್ ಆಫ್ ಗ್ರಾಫ್ ಇದೆ ಅಂತ. ಇಲ್ಲಿ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಪಾರ್ಟ್ 2 ಅಲ್ಲಿ ಈ ಕ್ವಶನ್ ಕೇಳಕ್ಕೆ ಮ್ಯಾಕ್ಸಿಮಮ್ ಚಾನ್ಸಸ್ ಇರುತ್ತೆ ಯಾವ್ದಾದ್ರು ಒಂದು ಗ್ರಾಫ್ ಬಗ್ಗೆ. ಸೊ ಇಲ್ಲಿ ಯೂನಿಫಾರ್ಮ್ ವೆಲಾಸಿಟಿ ಇದ್ದಾಗ ಗ್ರಾಫ್ ಈ ರೀತಿ ಕಾಣುತ್ತೆ ಮಕ್ಕಳೇ. ಯಾವ ರೀತಿ ಕಾಣುತ್ತೆ ಅಂತಂದ್ರೆ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. ಅಂದ್ರೆ ವೆಲಾಸಿಟಿ ಈಕ್ವಲ್ ಇಂಟರ್ವಲ್, ದ ಚೇಂಜ್ ಇನ್ ವೆಲಾಸಿಟಿ, ದ ವೆಲಾಸಿಟಿ ಇಸ್ ಗೆಟಿಂಗ್ ಚೇಂಜ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಸೇಮ್ ಟೈಮ್ ಜೊತೆ ಸೇಮ್ ವೆಲಾಸಿಟಿ ಚೇಂಜ್ ಆಗ್ತಿದೆ ಅಂತ. ಇಫ್ ದ ವೆಲಾಸಿಟಿ ಇಸ್ ಗೆಟಿಂಗ್ ಚೇಂಜ್ ಇನ್ ಈಕ್ವಲ್ ಅಮೌಂಟ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ದಟ್ ಇಟ್ ಸೆಲ್ಫ್ ಇಸ್ ಯೂನಿಫಾರ್ಮ್ ವೆಲಾಸಿಟಿ ಆಗಿರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಇರೋದು VT ಗ್ರಾಫ್ ಬಗ್ಗೆ ಮಾತಾಡ್ತಿರೋದು. ಈ ತರ ನೇಚರ್ ಬಂದ್ರೆ ಗ್ರಾಫ್ ಅಲ್ಲಿ ಅದನ್ನ ಏನಂತ ಕರಿತೀವಿ, ಡ್ರಾ ದ ಗ್ರಾಫ್ ಫಾರ್ ಶೋಯಿಂಗ್ ದ ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ ನೀವು ಈ ಗ್ರಾಫ್ ನ ಡ್ರಾ ಮಾಡಬೇಕು. y-axis ಅಲ್ಲಿ ವೆಲಾಸಿಟಿ ತಗೋಬೇಕಾಗತ್ತೆ ವ್ಯಾಲ್ಯೂಸ್, x-axis ಅಲ್ಲಿ ಟೈಮ್ ತಗೋಬೇಕಾಗತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂಡ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಆಕ್ಸಿಲರೇಷನ್. ಇಲ್ಲಿ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂತ ಹೇಳ್ತೀವಿ. ವೆಲಾಸಿಟಿ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂದ್ರೆ ನಾವು ಏನಂತ ಹೇಳ್ಬೇಕು, ಅದನ್ನ ಆಕ್ಸಿಲರೇಷನ್ ಅಂತ ಕರಿಬೇಕು. ಸೊ ಅದಕ್ಕೆ ನಾನು ಇಲ್ಲಿ ಇದನ್ನ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂತ ಕರಿತಿದ್ದೀನಿ. ನೀವು ಕನ್ಫ್ಯೂಸ್ ಆಗೋದ್ ಬೇಡ. VT ಗ್ರಾಫ್ ಅಂತ ಹೇಳ್ತಿದ್ರೆ ಮತ್ತೆ ಆಕ್ಸಿಲರೇಷನ್ ಕಾನ್ಸೆಪ್ಟ್ ಬರುತ್ತೆ. ಆಬ್ವಿಯಸ್ಲಿ ಬರುತ್ತೆ. ಯಾಕೆ, ವೆಲಾಸಿಟಿ ಅಂದ್ರೇನೆ ರೇಟ್ ಆಫ್ ಚೇಂಜ್ ಆಫ್ ಆಕ್ಸಿಲರೇಷನ್, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂದ್ರೇನೆ ಆಕ್ಸಿಲರೇಷನ್ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಆಕ್ಸಿಲರೇಷನ್ ಕಾನ್ಸೆಪ್ಟ್ ಬರುತ್ತೆ. ರೆಸ್ಟ್ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿದೆ, ಸ್ಟಾರ್ಟ್ ಆದ್ಮೇಲೆ ಯೂನಿಫಾರ್ಮ್ ಸ್ಟಾರ್ಟ್ ಆಗ್ಬೇಕಾದ್ರೆ ರೆಸ್ಟ್ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿದೆ, ಹೋಗ್ತಾ ಹೋಗ್ತಾ ಯೂನಿಫಾರ್ಮ್ ಆಗ್ತಾ ಹೋಗಿದೆ ಅಂತ ಅದೇ ಬರ್ದಿರೋದು ಇಲ್ಲಿ ಕಾಣಿಸ್ಬೋದು ನಿಮಗೆ.
ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂಡ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಆಕ್ಸಿಲರೇಷನ್. ರೆಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ, ಹೋಗ್ತಾ ಹೋಗ್ತಾ ಆಕ್ಸಿಲರೇಷನ್ ಏನಾಗುತ್ತೆ, ಯೂನಿಫಾರ್ಮ್ ಆಗತ್ತೆ ಅಂತ. ಸೊ ಈ ಗ್ರಾಫ್ ನೋಡೋಣ. ಸ್ಟಾರ್ಟಿಂಗ್ ವಿತ್ ವೆಲಾಸಿಟಿ OA is equals to U ಅಂದ್ರೆ ಈ OA ಅಷ್ಟು ಡಿಸ್ಟೆನ್ಸ್ ಅದು ಕವರ್ ಮಾಡಿದೆ ಯಾವಾಗ, ವೆಲಾಸಿಟಿ ಬಿಗಿನ್ ಆಗಕ್ಕೆ, ಇನಿಷಿಯಲ್ ವೆಲಾಸಿಟಿ ಶುರು ಆಗಕ್ಕೆ ನನಗೆ ಎ ಪಾಯಿಂಟ್ ಗೆ ರೀಚ್ ಆಗ್ಬೇಕಾಯ್ತು. ಸೊ OA is equals to U ಡಿಸ್ಟೆನ್ಸ್ ಅಲ್ಲಿ ನನಗೆ ವೆಲಾಸಿಟಿ ಸ್ಟಾರ್ಟ್ ಆಗ್ತಿದೆ. ಅಲ್ಲಿ O ಇಂದ U ಗೆ ಇರೋ ಡಿಸ್ಟೆನ್ಸ್, O ಇಂದ A ಗೆ ಇರೋ ಡಿಸ್ಟೆನ್ಸ್ ನ U ಅಂತ ನೇಮ್ ಕೊಟ್ಟಿದೀವಿ ನಾವು. ಸೊ ಸ್ಟಾರ್ಟಿಂಗು ಸಡನ್ ಆಗಿ ವೆಲಾಸಿಟಿ ಅಲ್ಲಿ ಸ್ಟಾರ್ಟ್ ಆಗಲ್ಲ, ಫಸ್ಟ್ ರೆಸ್ಟ್ ಅಲ್ಲಿ ಇರುತ್ತೆ. ಲೇಟರ್ ಆನ್ ಈ ಪಾಯಿಂಟ್ ಗೆ ರೀಚ್ ಆದಾಗ, ಅಂದ್ರೆ ಇಲ್ಲಿ ತನಕನೂ ವೆಲಾಸಿಟಿ ಝೀರೋನೇ ಇರುತ್ತೆ ಅಂತ ಅರ್ಥ ಆಯ್ತಾ. ಎ ಇಂದ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಅಲ್ಲಿಂದ ಇನಿಷಿಯಲ್ ಆಗಿ ಸ್ಟಾರ್ಟ್ ಆಗಿದೆ, ಇಲ್ಲಿ ತನಕ ಅದು ಝೀರೋ ಅಲ್ಲೇ ಇದೆ, ರೆಸ್ಟ್ ಅಲ್ಲಿ ಇದೆ ಅಂತ ಅರ್ಥ. ಓಕೆನಾ. ಸೊ ಸ್ಟಾರ್ಟ್ ಆದ್ಮೇಲೆ ದಟ್ ಈಸ್ ಮೂವಿಂಗ್ ವಿತ್ ಪಾಸಿಟಿವ್ ಆಕ್ಸಿಲರೇಷನ್. ಪಾಸಿಟಿವ್ ಆಕ್ಸಿಲರೇಷನ್ ನಥಿಂಗ್ ಬಟ್ ಅದು ವ್ಯಾಲ್ಯೂನು ಹೋಗ್ತಾ ಹೋಗ್ತಾ ಇನ್ಕ್ರೀಸೇ ಆಗ್ಕೊಂಡು ಹೋಗ್ತಿದೆ ಹೊರತು ಡಿಕ್ರೀಸ್ ಆಗ್ತಾ ಇಲ್ಲ ಅಂತ ಅದ್ರದ್ದು ಅರ್ಥ. ದಟ್ ಇಸ್ ವೈ ನಾವ್ ಇಲ್ಲಿ ಬರ್ದಿರೋದು ಸ್ಟಾರ್ಟಿಂಗ್ ವಿತ್ ವೆಲಾಸಿಟಿ OA. ಯಾಕೆ ಎ ಇಂದ ಸ್ಟಾರ್ಟ್ ಆಗ್ತಿದೆ ಅಂದ್ರೆ O ಇಂದ A ತನಕ ಬರೋ ತನಕ ಅದು ವ್ಯಾಲ್ಯೂಸ್ ಸೇಮ್ ಇತ್ತು, ಚೇಂಜ್ ಆಗಿಲ್ಲ, ಅಥವಾ ರೆಸ್ಟ್ ಅಲ್ಲಿ ಇತ್ತು ಅಂತ ಹೇಳ್ಬಹುದು. ಎ ಇಂದ A ಹತ್ರ ಅದು ರೀಚ್ ಆಗ್ಬೇಕಾದ್ರೆ ಅಲ್ಲಿಂದ ಆಕ್ಸಿಲರೇಷನ್ ಸ್ಟಾರ್ಟ್ ಆಗಿದೆ. ಅಂಡ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಪಾಸಿಟಿವ್ ಆಕ್ಸಿಲರೇಷನ್. ಇದರಲ್ಲಿ ನಾವು y ಆಕ್ಸಿಸ್ ಅಲ್ಲಿ ವೆಲಾಸಿಟಿ ಪ್ಲಾಟ್ ಮಾಡಿದೀವಿ, x ಆಕ್ಸಿಸ್ ಅಲ್ಲಿ ಟೈಮ್ ಪ್ಲಾಟ್ ಮಾಡಿದೀವಿ. ಇಲ್ಲಿ ಆರಿಜಿನ್ ಇಂದ ಸ್ಟಾರ್ಟ್ ಆಗಿದೆ, ರೆಸ್ಟ್ ಇಂದ ಇನ್ಕ್ರೀಸ್ ಹಾಕೊಂತ ಹೋಗಿದೆ. ಈ ನೇಚರ್ ನ ಏನಂತ ಕರಿತೀವಿ, ಡ್ರಾ ದ ಗ್ರಾಫ್ ಫಾರ್ ಇನ್ಕ್ರೀಸಿಂಗ್ ಆಕ್ಸಿಲರೇಷನ್ ಅಂತ ಅಂದ್ರೆ ನೀವು ಇದನ್ನ ಬರಿಬೇಕು. ಈ ನೇಚರು ಗ್ರಾಫ್ ಫಾರ್ ಇನ್ಕ್ರೀಸಿಂಗ್ ಆಕ್ಸಿಲರೇಷನ್ ಅಂತ ಹೇಳ್ತೀವಿ. ಇದು ಡಿಕ್ರೀಸಿಂಗ್ ಅಂತ ಹೇಳ್ತೀವಿ. ಯಾಕೆ ಡಿಕ್ರೀಸಿಂಗ್ ಅಂತ ಅಂದ್ರೆ ಸ್ಟಾರ್ಟಿಂಗು ಇನ್ಕ್ರೀಸ್ ಆಗಕ್ ಸ್ಟಾರ್ಟ್ ಆಗಿದೆ, ಆಮೇಲೆ ಬರ್ತಾ ಬರ್ತಾ ಏನಾಯ್ತು, ಡಿಕ್ರೀಸ್ ಆಗ್ತಾ ಇದೆ. ಸೊ ಅದಕ್ಕೆ ಇದನ್ನ ಡಿಕ್ರೀಸಿಂಗ್ ಆಕ್ಸಿಲರೇಷನ್ ಅದ್ರ ನೇಚರು. ನೆಕ್ಸ್ಟ್ ಯೂನಿಫಾರ್ಮ್ ನೆಗೆಟಿವ್ ಆಕ್ಸಿಲರೇಷನ್ ರಿಟಾರ್ಡೇಷನ್ ಅಂದ್ರೆ ಸ್ಟಾರ್ಟಿಂಗ್ ಇನ್ಕ್ರೀಸ್ ಇಂದ ನೆಗೆಟಿವ್ ಸ್ಲೋಪ್ ಬರುತ್ತೆ, ಉಲ್ಟಾ ಬರ್ತಾ ಇದೆ. ರಿಟಾರ್ಡೇಷನ್ ಅಂದ್ರೆ ಇನ್ಕ್ರೀಸ್ ಇಂದ ಡಿಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ನೆಗೆಟಿವ್ ರಿಟಾರ್ಡೇಷನ್ ಇಂದು ಗ್ರಾಫ್ ಬರೀರಿ, ಅಥವಾ ನಿಮಗೆ ಆತರ ಕೇಳಲ್ಲ, ಡೈರೆಕ್ಟ್ ಆಗಿ ವೆಲಾಸಿಟಿ ಟೈಮ್ ಗ್ರಾಫ್ VT ಗ್ರಾಫ್ ಗೆ ಕೆಲವು ಶೋ ಎನಿ 4 VT ಗ್ರಾಫ್ಸ್ ಅಂತ ತೋರಿಸಿದ್ರೆ ಯಾವ್ದಾದ್ರು ಬರೀರಿ. ಅವರೇ ಮೆನ್ಷನ್ ಮಾಡಿ ಯೂನಿಫಾರ್ಮ್ ಆಕ್ಸಿಲರೇಷನ್ ಗೆ ಬರೀರಿ, ರಿಟಾರ್ಡೇಷನ್ ಗೆ ಬರೀರಿ ಅಂದ್ರೆ ನೀವು ಈ ತರ ಬರಿಬೇಕಾಗುತ್ತೆ. ಇದು ಡಿಫ್ರೆಂಟ್ ನೇಚರ್ಸ್, ಮಕ್ಳೇ ನೀವು ಇದನ್ನ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಬರೋದು ಆಕ್ಸಿಲರೇಷನ್ ಟೈಮ್ ಗ್ರಾಫ್. ಇವಾಗ ನಾವು ಕಲ್ತಿದ್ದು ವೆಲಾಸಿಟಿ ಟೈಮ್ ಗ್ರಾಫ್, ಇದು ಇವಾಗ ಕಲಿತಿರೋದು ಆಕ್ಸಿಲರೇಷನ್ ಟೈಮ್ ಗ್ರಾಫ್. ಸೊ ಇಲ್ಲೇನಿಲ್ಲ, ಎಲ್ಲ ಸೇಮು. ನಾನು y ಆಕ್ಸಿಸ್ ಅಲ್ಲಿ ಆಕ್ಸಿಲರೇಷನ್ ನ ಪ್ಲಾಟ್ ಮಾಡ್ತೀನಿ, x ಆಕ್ಸಿಸ್ ಅಲ್ಲಿ ಟೈಮ್ ಇರುತ್ತೆ. ಸೊ ಹೈಲೈಟ್ ಮಾಡ್ತೀನಿ, ನೋಡ್ಕೊಳ್ಳಿ ಮಕ್ಕಳೇ. ಗ್ರಾಫ್ obtained by plotting acceleration along y axis and time along x axis is called acceleration time graph. Y axis ಅಲ್ಲಿ acceleration ತಗೊಂಡು if I plot time in x axis, that itself is called as AT graph. So let me see what are the shapes of that graph of AT. ಯೂನಿಫಾರ್ಮ್ ಆಕ್ಸಿಲರೇಷನ್ ಇದ್ದಾಗ ಈ ತರ ಸೇಮ್ ಇರುತ್ತೆ, ಸ್ಟ್ರೇಟ್ ಲೈನ್ ಇರುತ್ತೆ. ಇದು ನೇಚರ್ ಆಫ್ ಯೂನಿಫಾರ್ಮ್ ಆಕ್ಸಿಲರೇಷನ್, ಈ ತರ ಗ್ರಾಫ್. ಇದು ಪಾಸಿಟಿವ್ ಆಕ್ಸಿಲರೇಷನ್ ಅಂತ ಕರಿತೀವಿ, ಯಾಕಂದ್ರೆ ಆರಿಜಿನ್ ಇಂದ ಇನ್ಕ್ರೀಸ್ ಹಾಕೊಂಡು ಸ್ಟಾರ್ಟ್ ಆಗಿದೆ, ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗಿದೆ, ಪಾಸಿಟಿವ್ ಆಕ್ಸಿಲರೇಷನ್. ಇದು ನೆಗೆಟಿವ್ ಆಕ್ಸಿಲರೇಷನ್, ಇದ್ರದ್ದು ನೇಚರ್ ಈ ನೇಚರ್ ನ ಏನಂತ ಹೇಳ್ತೀವಿ, ನೆಗೆಟಿವ್ ಆಕ್ಸಿಲರೇಷನ್. ರೈಟ್ ದ ಗ್ರಾಫ್ ಫಾರ್ ನೆಗೆಟಿವ್ ಆಕ್ಸಿಲರೇಷನ್ ಅಂದ್ರೆ ನೀವು ಇದನ್ನ ಬರಿಬೇಕು. ಇದು ವೇರಿಯಬಲ್ ಆಕ್ಸಿಲರೇಷನ್ ಅಂದ್ರೆ ಇದು ಒಂದೇ ತರ ಇರಲ್ಲ, ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ವೇರಿಯಬಲ್ ಆಗಿರುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ, ಒಂದೇ ಸಮ ಇಲ್ಲ. ವೇರಿಯಬಲ್ ಅಂದ್ರೆ ಚೇಂಜ್ ಆಗೋದು ಅಂತ. ವೇರಿಯಬಲ್ ಆಕ್ಸಿಲರೇಷನ್ ವ್ಯಾಲ್ಯೂಸ್ ಇದ್ದಾಗ ಗ್ರಾಫ್ ನ ಈ ತರ ತೋರಿಸಬೇಕು, ಕರ್ವ್ ಟೈಪ್ ಅಲ್ಲಿ. ಸೊ ದಿಸ್ ಇಸ್ AT ಗ್ರಾಫ್. ಈ 4 ಗ್ರಾಫ್ಸ್ ನ ನೀವು ತೋರಿಸಿದ್ರೆ ಸಾಕು. ಯೂಸಸ್ ಆಫ್ VT ಗ್ರಾಫ್ ನ ಇನ್ನೊಂದ್ಸರಿ ಹೇಳ್ತಾ ಇದೀವಿ. VT ಗ್ರಾಫ್ ನಮಗೆ ಏನ್ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, VT ಗ್ರಾಫ್ ಇಸ್ ಯೂಸ್ಡ್ ಟು ಸ್ಟಡಿ ದ ನೇಚರ್ ಆಫ್ ಮೋಷನ್ ಆಫ್ ಬಾಡಿ. ಒಂದು ಮೋಷನ್ ಆಫ್ ಬಾಡಿ ಯಾವ ತರದ ಚಲನೆ ಆಗ್ತಾ ಇದೆ ಬಾಡಿಯಲ್ಲಿ. ನೇಚರ್ ಆಫ್ ಮೋಷನ್ ಆಫ್ ಬಾಡಿ ಅಂದ್ರೆ ಚಲನೆ ಆಗ್ತಿದೆ, ಬಟ್ ಯಾವ ರೀತಿಯ ಚಲನೆ ಆಗ್ತಾ ಇದೆ ಆ ಬಾಡಿಯಲ್ಲಿ ಅಂತ ಓದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ, ಕಲಿಯಕ್ಕೆ. ಮತ್ತೆ ಟು ನೋ ವೆಲಾಸಿಟಿ ಎನಿ ಇನ್ಸ್ಟೆಂಟ್, ಯಾವುದೇ ಒಂದು ಕ್ಷಣದಲ್ಲಿ ಹೋಗ್ಬಿಟ್ಟು ನಾನು ವೆಲಾಸಿಟಿನ ಕಂಡುಹಿಡಿಬಹುದು ಗ್ರಾಫ್ ಮುಖಾಂತರ, ಎಷ್ಟು ವೆಲಾಸಿಟಿ ಇದೆ ಅಂತ. ಯಾವುದೇ ಒಂದು ಕ್ಷಣದಲ್ಲಿ ನಾನು ಹೋದಾಗ್ಲೂ ವೆಲಾಸಿಟಿ ಎಷ್ಟಿದೆ ಅಂತ ಕಂಡುಹಿಡಿಬಹುದು ಬಿಕಾಸ್ ಆಫ್ ದ ಗ್ರಾಫ್. ಅದು ಇದು ಅಡ್ವಾಂಟೇಜ್. ಸ್ಲೋಪ್ ಆಫ್ ದಿ VT ಗ್ರಾಫ್ ಗಿವ್ಸ್ ಆಕ್ಸಿಲರೇಷನ್. ನನ್ನ ಗ್ರಾಫ್ ಅಲ್ಲಿ ಸ್ಟ್ರೇಟ್ ಲೈನ್ ಗೆ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ನನಗೆ ಆಕ್ಸಿಲರೇಷನ್ ಕೊಡುತ್ತೆ. ಅದೇ ರೀತಿ ಏರಿಯಾ ಆಫ್ ದಿ VT ಗ್ರಾಫ್ ಏನ್ ಕೊಡುತ್ತೆ ಅಂದ್ರೆ ಡಿಸ್ಟೆನ್ಸ್ ಎಷ್ಟು ಕವರ್ ಆಗಿದೆ, ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ದೀಸ್ ಆರ್ ದಿ ಯೂಸಸ್ ಆಫ್ VT ಗ್ರಾಫ್. ಇಟ್ ಇಸ್ ಯೂಸ್ಡ್ ಟು ಸ್ಟಡಿ ನೇಚರ್ ಆಫ್ ಮೋಷನ್, ಎಂತಹ ಚಲನೆ ಆಗ್ತಾ ಇದೆ,
ಸೊ ಯಾವುದೇ ಒಂದು ಕ್ಷಣದಲ್ಲಿ ವೆಲಾಸಿಟಿ ಫೈಂಡ್ ಔಟ್ ಮಾಡಬಹುದು ಗ್ರಾಫ್ ಯೂಸ್ ಮಾಡಿಕೊಂಡು. ಸ್ಲೋಪ್ ಆಫ್ ದಟ್ ಗ್ರಾಫ್ ಗಿವ್ಸ್ ಅಸ್ ಆಕ್ಸಿಲರೇಷನ್ ವ್ಯಾಲ್ಯೂ ಕೊಡುತ್ತೆ. ಏರಿಯಾ ಆಫ್ ವಿ ಟಿ ಗ್ರಾಫ್ ನಮಗೆ ಏನ್ ಕೊಡುತ್ತೆ, ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅನ್ನೋದನ್ನ ಕೊಡುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಡಿರೈವೇಶನ್ ಬರುತ್ತೆ. ಇದನ್ನ ಕೈನಮ್ಯಾಟಿಕ್ಸ್ ಈಕ್ವೇಶನ್ ಫಾರ್ ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್ ಮೋಷನ್ ಅಂತ ಹೆಡ್ಡಿಂಗ್ ಹಾಕಿದೀನಿ. ಈ ಈಕ್ವೇಶನ್ಸ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಒಂದು ಪಾರ್ಟಿಕಲ್ ಮೂವ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಲೈಟ್ ಆಗಿದೆ ಇದು ಡಯಾಗ್ರಾಮು, ನಾನು ಡಾರ್ಕ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಏನಾಗಿದೆ ಅಂದ್ರೆ ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್ ಹೈಲೈಟ್ ಮಾಡಿದೀನಿ ನೋಡಿ. ಸೊ ನಾವಿಲ್ಲಿ ಇದನ್ನ ವಿ ಟಿ ಗ್ರಾಫ್ ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಬಿಕಾಸ್ ಲೆಟ್ ಮೀ ಗೋ ಥ್ರೂ ದ ಓಕೆ. ವಿ ಟಿ ಗ್ರಾಫ್ ಅಲ್ಲಿ ನಮಗೆ ಏನ್ ಮಾಡುತ್ತೆ, ವಿ ಟಿ ಗ್ರಾಫ್ ಯೂಸ್ ಮಾಡ್ಕೊಂಡು ನಾವು ಕೈನಮ್ಯಾಟಿಕ್ಸ್ ಈಕ್ವೇಶನ್ ನ ಕಂಡುಹಿಡಿಬಹುದು. ನಮಗೆ ಮೇಜರ್ ಅಡ್ವಾಂಟೇಜಸ್ ಇರೋದು ವಿ ಟಿ ಗ್ರಾಫ್ ಇಂದ. ವಿ ಟಿ ಗ್ರಾಫ್ ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ ನಾವು. ಸೊ ಇಲ್ಲಿ ಅದಕ್ಕೋಸ್ಕರ ವೈ ಆಕ್ಸಿಸ್ ಅಲ್ಲಿ ನಾವು ವೆಲಾಸಿಟಿ ತಗೊಂಡಿರ್ತೀವಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಮ್ ತಗೊಂಡಿರ್ತೀವಿ. ಸೊ ಪಾರ್ಟಿಕಲ್ ಈ ತರ ನೇಚರಲ್ ಮೂವ್ ಆಗ್ತಾ ಇದೆ. ಅದಕ್ಕೆ ನಾನಿಲ್ಲಿ ನಮ್ ಕ್ಯಾಲ್ಕುಲೇಷನ್ಗೋಸ್ಕರ ನಾವು ಟ್ರಯಾಂಗಲ್ ನ ಎಕ್ಸ್ಟೆಂಡ್ ಮಾಡ್ಕೊಂಡಿರ್ತೀವಿ. ಈ ಲೈನ್ ಅನ್ನ, ಈ ಲೈನ್ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡು ಫಸ್ಟ್ ಲೈನ್ ಎಕ್ಸ್ಟೆಂಡ್ ಮಾಡ್ಕೊಂಡಿರೋದಾಗಿರುತ್ತೆ. ಇಲ್ಲಿ ಎ ಟು ಬಿ ಪಾರ್ಟಿಕಲ್ ಮೂವ್ ಆಗ್ತಾ ಇರೋದು. ಸೊ ಫಸ್ಟ್ ನೋಡ್ಕೊಳ್ಳಿ, ಕನ್ಸಿಡರ್ ಎನ್ ಆಬ್ಜೆಕ್ಟ್ ಮೂವಿಂಗ್ ಇನ್ ಸ್ಟ್ರೇಟ್ ಲೈನ್. ಫಸ್ಟ್ ಆಬ್ಜೆಕ್ಟ್ ಏನಾಗ್ತಾ ಇದೆ, ವಿ ಆರ್ ಕನ್ಸಿಡರಿಂಗ್ ಎನ್ ಆಬ್ಜೆಕ್ಟ್, ಅದು ಏನಾಗ್ತಾ ಇದೆ, ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗ್ತಾ ಇದೆ ವಿತ್ ಕಾನ್ಸ್ಟೆಂಟ್ ಆಕ್ಸಿಲರೇಷನ್. ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಫಸ್ಟ್ ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ ಈ ತರ. ಅದು ಕೂಡ ಸ್ಟ್ರೇಟ್ ಲೈನ್ ಇದೆ. ಸ್ಟ್ರೇಟ್ ಅಂದ ತಕ್ಷಣ ಮತ್ತೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕೆಳಗಡೆ ಲೈನಿಗೆ ಇಲ್ಲಿ ಏನಂತ ನೇಮ್ ಕೊಟ್ಟಿದೀವಿ ಅಂದ್ರೆ, ಒಂದು ಟ್ರಯಾಂಗಲ್ ಆಗ್ಲಿ ಅಂತ ಇಲ್ಲಿ ಎ ಅಂತ ನೇಮ್ ಕೊಟ್ಟಿದೀನಿ, ಇಲ್ಲಿ ಬಿ ಮತ್ತೆ ಇಲ್ಲಿ ಸಿ ಅಂತ ತಗೊಂಡಿದೀವಿ. ಇದು ವೆಲಾಸಿಟಿ, ಇದು ವಿ ಅಂದ್ರೆ ಇಲ್ಲಿ ಫೈನಲ್ ವೆಲಾಸಿಟಿ, ಲಾಸ್ಟಿಗೆ ಎಷ್ಟು ವೆಲಾಸಿಟಿ ಇರುತ್ತಲ್ಲ ಅದನ್ನ ವಿ ಅಂತ ತಗೊಂಡಿದೀನಿ. ಇಲ್ಲಿ ಯು ಇರುತ್ತೆ, ಅದು ಬಿಗಿನ್ ಆಗಕ್ಕೆ ಟೈಮ್ ತಗೋತಲ್ಲ ಅದು ಯು, ಅದು ಇನಿಷಿಯಲ್ ವೆಲಾಸಿಟಿ, ಬಿಗಿನಿಂಗ್ ವೆಲಾಸಿಟಿ ಅಂಡ್ ವಿ ಇಸ್ ಫೈನಲ್ ವೆಲಾಸಿಟಿ. ಕನ್ಸಿಡರ್ ಅನ್ ಆಬ್ಜೆಕ್ಟ್ ಮೂವಿಂಗ್, ಇದು ತುಂಬಾ ಇಂಪಾರ್ಟೆಂಟ್ ಡಿರೈವೇಶನ್ಸ್ ಮಕ್ಕಳೇ ಕೇಳ್ತಾರೆ. ಕನ್ಸಿಡರ್ ಅನ್ ಆಬ್ಜೆಕ್ಟ್ ಮೂವಿಂಗ್ ಇನ್ ಸ್ಟ್ರೇಟ್ ಲೈನ್. ಸೊ ಅದು ಮೂವ್ ಆಗ್ತಾ ಇದೆ, ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಸೊ ಲೆಟ್ ಯು ಬಿ ದಿ ಇನಿಷಿಯಲ್ ವೆಲಾಸಿಟಿ ಅಂತ ಅನ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಯಾವ ಯು, ಇಲ್ಲಿದೆಯಲ್ಲ ನೋಡಿ, ಇಲ್ಲಿದೆಯಲ್ಲ ಅದು ಇನಿಷಿಯಲ್ ವೆಲಾಸಿಟಿ. ಲೆಟ್ ವಿ ಬಿ ದ ಫೈನಲ್ ವೆಲಾಸಿಟಿ ಅಂತ ಹೇಳ್ತಾರೆ. ಎಸ್ ಬಿ ದ ಡಿಸ್ಪ್ಲೇಸ್ಮೆಂಟ್. ಇಲ್ಲಿಂದ ಇಲ್ಲಿಗೆ ನಾವು ಡಿಸ್ಪ್ಲೇಸ್ಮೆಂಟ್ ನ ಕಂಡುಹಿಡಿತಾ ಇರೋದು. ಸೊ ಅದನ್ನ ಎಸ್ ಅಂತ ಎಲ್ಲೂ ನಾನು ಡಯಾಗ್ರಾಮ್ ಅಲ್ಲಿ ಇಂಡಿಕೇಟ್ ಮಾಡಿಲ್ಲ. ಸೊ ಎಸ್ ಬಿ ದ ಡಿಸ್ಪ್ಲೇಸ್ಮೆಂಟ್, ಎಷ್ಟು ಡಿಸ್ಪ್ಲೇಸ್ಮೆಂಟ್ ಕವರ್ ಆಗಿದೆ. ಯಾಕಂದ್ರೆ ವಿ ಟಿ ಗ್ರಾಫ್ ಯೂಸ್ ಮಾಡ್ಕೊಂಡು ನಾನು ಡಿಸ್ಪ್ಲೇಸ್ಮೆಂಟ್ ಕೂಡ ಕಂಡುಹಿಡಿಬಹುದು ಅಂತ ಹೇಳಿದೆ. ಡಿಸ್ಪ್ಲೇಸ್ಮೆಂಟ್ ಕವರ್ಡ್ ಡ್ಯೂರಿಂಗ್ ಟೈಮ್ ಇಂಟರ್ವಲ್ ಟಿ. ದ ವಿ ಟಿ ಗ್ರಾಫ್ ಫಾರ್ ಮೋಷನ್ ಆಫ್ ಬಾಡೀಸ್ ಇಸ್ ಆಸ್ ಶೋನ್. ಈಗ ಫಸ್ಟ್ ಈಕ್ವೇಶನ್ ಆಫ್ ಮೋಷನ್ ನಾನು ಯಾವ್ದನ್ನ ಡಿರೈವ್ ಮಾಡ್ಬೇಕು ಅಂದ್ರೆ, ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ. ನನಗೆ ಈಕ್ವೇಶನ್ ಬರಬೇಕು. ಅದಕ್ಕೆ ನಾನು ಸ್ಲೋಪ್ ತಗೋತೀನಿ. ಸ್ಲೋಪ್ ತಗೊಂಡ್ರೆ ಇದು ನಾನು ಫಸ್ಟ್ ಆಬ್ಜೆಕ್ಟ್ ಇಲ್ಲಿ ಎ ಇಂದ ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗ್ತಾ ಇದೆ. ಸ್ಲೋಪ್ ಬಿಡಿಸ್ಬೇಕಾದ್ರೆ ಎ ಸಿ ಸ್ಟ್ರೇಟ್ ಲೈನ್ ಅಲ್ಲಿ ಆಬ್ಜೆಕ್ಟ್ ಮೂವ್ ಆಗ್ತಾ ಇರೋದು, ಇದು ಕರೆಕ್ಟ್. ಅದನ್ನ ತಿಳ್ಕೊಳ್ಳಿ. ಫಸ್ಟ್ ನಾನು ಸ್ಲೋಪ್ ಬಿಡಿಸ್ಬೇಕು ಅಂದ್ರೆ ಒಂದು ಟ್ರಯಾಂಗಲ್ ಶೇಪ್ ಮಾಡಬೇಕು. ಅದನ್ನ ಸ್ಲೋಪ್ ನ ನಾವು ತಗೊಂಡಿರೋದು. ಇದು ಎಕ್ಸ್ಟೆಂಡೆಡ್ ವರ್ಷನ್ ಡಾಟೆಡ್ ಲೈನ್ ಅಲ್ಲಿ ನಾವು ಅದನ್ನ ಇಂಡಿಕೇಟ್ ಮಾಡ್ಕೊಂಡಿದೀವಿ. ನಮ್ಮ ಕ್ಯಾಲ್ಕುಲೇಷನ್ ಪರ್ಪಸ್ ಗೆ ನಾವು ಅದನ್ನ ಹಾಕೊಂಡಿರ್ತೀವಿ. ಸೊ ಅದನ್ನ ಇಲ್ಲಿ ಹೇಳಿರೋದು. ವಿ ಟಿ ಇಲ್ಲಿ ಯಾವ ಇಕ್ವೇಶನ್ ನ ಡಿರೈವ್ ಮಾಡಬೇಕು, ನಾನು ವಿ ಇಸ್ ಈಕ್ವಲ್ಸ್ ಯು ಪ್ಲಸ್ ಎ ಟಿ. ಸ್ಲೋಪ್ ನನಗೆ ಹೇಗೆ ಸಿಗುತ್ತೆ ಅಂದ್ರೆ, ಎಕ್ಸ್ ಆಕ್ಸ್ ಮತ್ತೆ ವೈ ಆಕ್ಸ್ ನ ಡಿವೈಡ್ ಮಾಡಬೇಕು. ಬಿ ಸಿ ಬೈ ಎ ಸಿ ಹೇಗಾಯ್ತು ನೋಡಿ. ಸ್ಲೋಪ್ ನ ನಾವು ಹೀಗೆ ತಗೊಳ್ಳೋದು, ಬಿ ಸಿ ಡಿವೈಡೆಡ್ ಬೈ ಎ ಸಿ. ಸೊ ಬಿ ಸಿ ವ್ಯಾಲ್ಯೂನ ನಾವೇನಂತ ತಗೋತೀವಿ, ಎ ಸಿ ವ್ಯಾಲ್ಯೂ ಎಷ್ಟಾಗುತ್ತೆ, ಟಿ ಆಗುತ್ತೆ. ಯಾಕೆಂದ್ರೆ ಓ ಇಂದ ಇಲ್ಲಿಗೆ ಇರೋ ಡಿಸ್ಟೆನ್ಸ್ ಕೂಡ ಟಿ, ಅದಕ್ಕೆ ಎ ಇಂದ ಸಿ ಗಿರೋ ಕೂಡ ಡಿಸ್ಟೆನ್ಸ್ ಟಿ ಅಂತ ತಗೊಳ್ತೀವಿ. ನೆಕ್ಸ್ಟ್ ಇಲ್ಲಿ ಬಿ ಸಿ ಬೈ ಎ ಸಿ. ಯಾಕೆ ನಾನು ವಿ ಮೈನಸ್ ಯು ಅಂತ ಬರ್ದೆ ಅಂದ್ರೆ, ನಂಗೆ ಬಿ ಸಿ ಡಿಸ್ಟೆನ್ಸ್ ಬೇಕು ಅಂತ ಅಂದ್ರೆ ನಾನು ಏನ್ ಮಾಡ್ಬೇಕು, ಇಲ್ಲಿ ಪಾಯಿಂಟ್ ಎ ಇಂದ ಬಾಡಿ ಮೂವ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಕರೆಕ್ಟಾ? ಅದು ಇನಿಷಿಯಲ್ ವೆಲಾಸಿಟಿ. ಓ ಎ ಇಸ್ ಈಕ್ವಲ್ಸ್ ಟು ಯು ಇನಿಷಿಯಲ್ ವೆಲಾಸಿಟಿ. ಸೊ ನಾನು ಬಿಗಿನಿಂಗ್ ಅಲ್ಲಿರೋ ವೆಲಾಸಿಟಿನ ಫೈನಲ್ ವೆಲಾಸಿಟಿ ಇಂದ ಮೈನಸ್ ಮಾಡಿದ್ರೆ ತಾನೆ ನನಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅಂತ ಗೊತ್ತಾಗೋದು. ಸೊ ಅದಕ್ಕೆ ಬಿ ಸಿ ಈಕ್ವಲ್ ಟು ಏನಂತ ಬರಿಬೇಕು, ಯು ಮೈನಸ್ ವಿ. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಬಿ ಸಿ ಈಕ್ವಲ್ ಟು ಯಾಕೆ ಯು ಮೈನಸ್ ವಿ ಬರ್ದ್ರಿ ಮ್ಯಾಮ್ ಅಂತ ಅಂದ್ರೆ, ಬಾಡಿ ಮೂವ್ ಆಗಕ್ ಸ್ಟಾರ್ಟ್ ಆಗಿರೋದು ಈ ಪಾಯಿಂಟ್ ಎ ಇಂದ. ಸೊ ಓ ಇಂದ ಯುಗೆ
ಅದನ್ನ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ಅದನ್ನ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದೀನಿ. ಸ್ಟಾರ್ಟ್ ಆಗ್ತಿರೋದನ್ನ ಏನಂತ ಕರೀತಾರೆ? ಇನಿಷಿಯಲ್ ವೆಲಾಸಿಟಿ ಅಂದ್ರೆ ಬಿಗಿನಿಂಗ್ ವೆಲಾಸಿಟಿ ಅಂತ. ಅದರಿಂದ ನಾನು ಫೈನಲ್ ವೆಲಾಸಿಟಿನ ಮೈನಸ್ ಮಾಡಿದ್ರೆ ನನಗೆ ಬಿ ಸಿ ವ್ಯಾಲ್ಯೂ ಸಿಗುತ್ತೆ. ಡಿವೈಡೆಡ್ ಬೈ ಎ ಸಿ ಅಂದ್ರೆ ಅದು ಟಿ. ಹಿಂದೆ ತೋರಿಸಿದೀನಿ ನೋಡಿ. ಡೈರೆಕ್ಟ್ ಆಗಿ ಕ್ಲಾಸ್ ಮಾಡಿದಾಗ ನಿಮಗೆ ಇನ್ನೂ ನೀಟಾಗಿ ಅರ್ಥ ಮಾಡಿಸ್ಬೋದು. ಇಲ್ಲಿ ಲಾಟ್ ಆಫ್ ಕನ್ಫ್ಯೂಷನ್ಸ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ಇಲ್ಲಿ ಟೈಮ್ ಟಿ ಇದೆಲ್ಲ, ಈ ಪರ್ಪೆಂಡಿಕ್ಯುಲರ್ ಎ ಸಿ ಡಿಸ್ಟೆನ್ಸ್ ಇದೆಯಲ್ಲ, ಹಾರಿಜಾಂಟಲ್ ಡಿಸ್ಟೆನ್ಸ್ ಎ ಸಿ ಎಷ್ಟಾಗತ್ತೆ ಅಂತ. ಸೊ ಅದು ಕೂಡ ಟಿ ಅಂತ ಆಗುತ್ತೆ, ಟೈಮ್ ಟಿ. ಎ ಸಿ ಈಕ್ವಲ್ ಟು ಟೈಮ್ ಟಿ. ಇಲ್ಲಿ ಅದನ್ನೇ ಬರ್ದಿರೋದು. ಸೊ ಆಕ್ಸಿಲರೇಷನ್ ಎ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತ ಬರೆದ್ವಿ. ನಾನು ಎಕ್ಸ್ಪ್ರೆಷನ್ ಈ ಟಿ ನ ಈ ಕಡೆ ಕಳಿಸ್ತೀನಿ. ನಂಗೆ ಎಕ್ಸ್ಪ್ರೆಷನ್ ಏನಂತ ಬೇಕು? ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಬೇಕು. ಎ ಟಿ ಇಸ್ ಈಕ್ವಲ್ಸ್ ಟು ವಿ ಮೈನಸ್ ಯು ಬಂತು. ನನಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರ್ದೆ. ನನಗೆ ಎಕ್ಸ್ಪ್ರೆಷನ್ ಬೇಕಾಗಿರೋದು ವಿ ಗೆ ಮಾತ್ರ. ಸೊ ವಿ ನ ಈ ಕಡೆ ತಂದು ಆಲ್ಟರ್ ಮಾಡಿ ಬರೆದ್ರೆ ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ನನಗೆ ಆನ್ಸರ್ ಬರುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಲೆಟ್ ಮೀ ಸ್ಟಾಪ್ ಅಟ್ ದಿಸ್ ಪಾಯಿಂಟ್. ಐ ವಿಲ್ ಅಗೇನ್ ಎಕ್ಸ್ಪ್ಲೇನ್ ದಿಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಡಿರೈವೇಶನ್ ಸ್ಟಾರ್ಟ್ ಆಗ್ತಾ ಇದೆ, ಹೆದರ್ಕೋಬೇಡಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. So let me wind up today's class, and please do message or call me if you have a doubt. Thank you.